ಬಂಧುಗಳೇ ನಮಸ್ಕಾರ. ವಿಜಯೇಂದ್ರ. ಮರುಳ ಮುನಿಯನ ಬಗ್ಗೆ ಮಾತಾಡ್ತಾ ಡಿ ವಿ ಜಿಯವರೇ ಹೇಳುವಂತೆ ಮರುಳ ಮುನಿಯ ಮಂಕುತಿಮ್ಮನ ತಮ್ಮ ಮರುಳ ಮುನಿಯನ ಕಗ್ಗದ ಪ್ರಾರಂಭದಲ್ಲೇ ಹೇಳ್ತಾರೆ. ಸ್ವಲ್ಪ ಈ ಮರುಳ ಮುನಿಯನ ಕಗ್ಗ ಕಠಿಣ ಮಂಕುತಿಮ್ಮನ ಕಗ್ಗಕ್ಕಿಂತ ಅನ್ನಿಸುವುದು ಉಂಟು. ಇಲ್ಲಿ ಹೇಳುವ ಕಗ್ಗ ಮಂಕುತಿಮ್ಮನ ಕಗ್ಗಕ್ಕಿಂತ ಹೊರತಾಗಿ ಕಾಣಿಸ್ತದೆ. ಕಠಿಣವಾಗಿ ಪದಗಳನ್ನು ಉಪಯೋಗಿಸಿರುವುದನ್ನು ನಾವು ಕಾಣ್ಬೋದು. ಆದರೆ ಕಗ್ಗದಲ್ಲಿರುವ ಚಾಟಿ ಏಟಿನಂತೆ ಇಲ್ಲಿಯೂ ತಿಳಿದುಕೊಳ್ಳುವವರಿಗಿದೆ. ನಾವು ಹಾರಾಡ್ತೇವೆ. ಮೊದಲು ನಾನೆನಗೆ ಮೊದಲೂಟ ಮೊದಲಿನ ಪೀಠ. ಎಲ್ಲೋದ್ರೂ ನನಗೆ ಒಂದು ಪೀಠ ಸಿಗಬೇಕು, ಅದೇ ಮೊದಲು ಪೀಠ ಆಗಬೇಕು, ಮೊದಲು ಊಟ ಆಗಬೇಕು ಕಾರ್ಯಕ್ರಮಗಳಲ್ಲಿ. ಈ ಥರ ನಾನು ಮೊದಲು ನಾನೆನ್ನುವರು ಬಳಿಕ ಉಳಿದವರು. ಇನ್ನು ಯಾರ್ಯಾರಿದ್ದಾರೆ ಅವರೆಲ್ಲ ಇನ್ನು ಉಳಿದವರು ಬಳಿಕ. ನೀವು ಸಭೆ ಸಮಾರಂಭದಲ್ಲಿ ನೋಡ್ಬೋದು, ನಮಗೆ ಎತ್ತರದ ಪೀಠ ಬೇಕು, ದೊಡ್ಡ ಪೀಠ, ನಮಗೆ ಮೊದಲು ಮನ್ನಣೆ ಸಿಗಬೇಕು ಎಂಬ ಈ ನಾನು ನನ್ನದು ನನಗೆ ಬೇಕು ಅನ್ನುವ ಈ ಹಮ್ಮಾತೆಯಲ್ಲಿಯೇ ನಾವು ನಮ್ಮ ಜೀವನವನ್ನೆಲ್ಲ ಕಳೆದು ಬಿಡ್ತೇವೆ. ಇದು ಲೋಕದೆಲ್ಲ ಕಲಹಗಳ ದುಃಖದ ಮೂಲ. ಒಂದೇ ಮಾತಲ್ಲಿ ಹೇಳ್ತಾರೆ, ಇದು ಲೋಕದ ಕಲಹಕ್ಕೆ ಕಾರಣ. ನನಗೇ ಮೊದಲು ಆದ್ಯತೆ ಸಿಗಬೇಕು ಅನ್ನತಕ್ಕಂಥ ಮನೋಭಾವ ಇದು ಒಂದು ಕಲಹಕ್ಕೆ ಕಾರಣ. ಕಲಹದಿಂದ ಇದು ದುಃಖದ ಮೂಲ. ದುಃಖ ಅಂತೂ ಯಾವುದೇ ಕಲಹದ ಅಂತ್ಯದಲ್ಲಿ ದುಃಖ ಇದ್ದೇ ಇರುತ್ತೆ. ಇವತ್ತು ಕಿತ್ತಾಡಿ ನಾವು ಆ ಸ್ಥಾನ ಪಡೆದಿರ್ಬೋದು, ಆದರೆ ಶಾಶ್ವತವಾಗಿ ಆ ಸ್ಥಾನದಲ್ಲೇನು ಇರೋದಿಲ್ವಲ್ಲ, ಮೊದಲ ಪೀಠದಲ್ಲಿ ಏನು ಕೂತಿರೋದಿಲ್ವಲ್ಲ, ಒಂದಲ್ಲ ಒಂದಿನ ಕೆಳಗಿಳಿಬೇಕಲ್ವಾ. ಇದು ದುಃಖದ ಮೂಲ. ಆಮೇಲೆ ಕೊರಗಬೇಕು. ಆ ಕಾರ್ಯಕ್ರಮದಲ್ಲಿ ಡಯಾಸ್ ಮುಂದೆ ನಾನು ಆ ಮೇಲ್ಗಡೆ ನಾನೇ ಕೂತಿರ್ತಿದ್ದೆ, ಇವತ್ತು ನನಗಲ್ಲಿ ಜಾಗ ಇಲ್ಲ ಅಂಥೇಳಿ ಕೊರಗ್ತಾರಲ್ಲ, ಇದು ದುಃಖದ ಮೂಲ. ಅದುಮಿಕೋ ಅಹಮ್ಮತೆಯನ್ನು, ನಿನ್ನ ಅಹಂಕಾರ ಇದೆಯಲ್ಲ ಅದನ್ನು ಅದುಮಿಟ್ಕೋ. ಎಲ್ಲರಂತೆ ನಾನು, ಎಲ್ಲ ಸಮಾನರಾಗಿ ನಾನು ಒಬ್ಬ ಅನ್ನೋ ಮನೋಭಾವ ನಿನಗೆ ಬಂದರೆ ನೀನು ನೆಮ್ಮದಿಯಾಗಿರುವೆ. ನಿನ್ನ ಅಹಮ್ಮತೆಯನ್ನು ಅದುಮಿಕೋ. ಮರುಳು ಮುನಿಯನನ್ನು ಗುರಿಯಾಗಿಸಿಕೊಂಡು ನಮಗೆ ಏನನ್ನೋ ಹೇಳಲು ಹೊರಟಿರುವ ಡಿ ವಿ ಜಿಯವರಿಗೆ ಅನಂತ ವಂದನೆಗಳು. ನಮಸ್ಕಾರ.